ಅಯ್ಯೋ, ನಮ್ಮ ಮನೆಯವರು ತುಂಬ ನೊಂದ್ಕೊಂಡಿದ್ದಾರೆ. ನ್ಯಾಯಕ್ಕೆ ಬೆಲೆ ಇಲ್ಲ, ಅನ್ಯಾಯಕ್ಕೆ ಬೆಲೆ ಅಂತ ನೆನ್ನೆ ಬಾಬಾ ಹೇಳಿದ್ದು ನಿಜಾನೇ. ಛೇ, ನಾನು ಅದನ್ನು ನಂಬದೆ ನ್ಯಾಯವಾಗೇ ನಡಿಬೇಕು ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ನಾ? ಕಣ್ಮುಂದೆನೇ ಕಾಣ್ತಿದ್ಯಲ್ಲ ತಪ್ಪು ಮಾಡೋರಿಗೆ ಬೆಲೆ ಅಂತ. ಹೌದು, ಬಾಬಾ ಹೇಳಿದ್ದೆ ನಿಜ. ನಮ್ಮಂಥವ್ರಿಗೆ ಬೆಲೆ ಇಲ್ಲ. ಇನ್ಮೇಲೆ ನಾನು ಬದಲಾಗ್ತೀನಿ, ನನ್ನ ಗಂಡನ್ನು ಬದಲಾಯಿಸ್ತೀನಿ. ಅಮ್ಮ ಗಿರಿಜಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಬೇಗ ಟೀ ಮಾಡ್ಕೊಂಬ. ಹಾ, ತಂದೆ ಮಾವ. ಮಾಡ್ತೀನಿ. ಆಸೆ ಹೇಳುವಾಸೆ, ಆಸೆ ಹೇಳುವಾಸೆ, ಹೇಳಲಾರೆ ನಾನು ತಾಳಲಾರೆ ನನ್ನ ನಲ್ಲನಾಟ. ಏನಿದು ಇದಕ್ಕಿದಂಗೆ ರೇಡಿಯೋ ಆನ್ ಆಗೋಯ್ತು? ರೇಡಿಯೋ ಅಲ್ಲ, ನಾನು ಗಿರಿ. ಓ ಗಿರಿ, ಹಾ ಏನಿದು ಹಾಡು ಹೇಳ್ಕೊಂಡು ಹಾಲು ಕೈಲಿಟ್ಕೊಂಡು ರೂಮಿಗೆ ಬರ್ತಾ ಇದೆಯಾ? ಆಹಾ, ನೀನು ಈ ಥರ ಬಂದು 19 ವರ್ಷ ಆಯಿತು ಅನ್ಸುತ್ತೆ ಅಲ್ವಾ? ಅದಕ್ಕೆ ಇವತ್ತಂದೆ, ತಗೊಳ್ಳಿ. ಏನ್ ಗಿರಿ, ನಮ್ಮ ಮೊದಲ ರಾತ್ರಿ ಅನುಭವನ ಮೆಲ್ಕ್ ಹಾಕ್ತಾ ಇದೆಯಾ? ಅಯ್ಯೋ, ಸುಮ್ಮನೆ ಇರ್ರಿ ನೀವು. ತಗೊಳ್ಳಿ, ಮೊದಲು ಕುಡೀರಿ. ಗಿರಿ, ಗಂಡು ಮಕ್ಕಳಿಗೆ ಹಾಲಾಗಲಿ ಆಲ್ಕೋಹಾಲ್ ಆಗಲಿ ಯಾರೇ ಕೊಟ್ಟರು ಬೇಡ ಅನ್ನಲ್ಲ. ಆದರೆ ನಾನು ಆಲ್ಕೋಹಾಲ್ಗೆ ಬೇಡ ಅಂತೀನಿ, ಹೆಂಡತಿ ಕೊಟ್ಟ ಹಾಲಿಗೆ ಬೇಡ ಅನ್ನಲ್ಲ. ಚೆನ್ನಾಗಿತ್ತು. ಅಯ್ಯ ಗಿರಿ, ನಿನಗೂ ಸ್ವಲ್ಪ ಉಳಿಸ್ಬೇಕಿತ್ತಲ್ವಾ? ಸಾರಿ, ನಾನೇ ಕುಡ್ಕೊಂಬಿಟ್ಟೆ. ಹೋಗ್ಲಿ ಬಿಡು, ಮ್ಯಾಟ್ರ್ ಹೇಳು, ಏನು ನಿನ್ನ ಡಿಮ್ಯಾಂಡು? ಡಿಮಾಂಡೇ ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಗಿರಿ, ಸರ್ಕಾರದವರು ಹಾಲಿನ ರೇಟ್ ಜಾಸ್ತಿ ಮಾಡಿ 50 ml ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಈ ಹಾಲು ತಂದ್ಕೊಟ್ಟಿದ್ದೆ ಅಂತ ನಾನು ಅನ್ಕೊಂಡ್ರೆ ನಾನು ದಡ್ಡ ಆಗ್ತೀನಿ. 19 ವರ್ಷದಿಂದ ಬರದೇ ಇರೋದು ಈಗ ಬಂದಿದೆ ಅಂದರೆ ಪೀಠಿಕೆಯಿಂದ ಶುರುವಾಗಿ ಬೂಟಾಟಿಕೆವರೆಗೂ ಬಂದು ನಿಲ್ಲುತ್ತೆ. ಹಾಗಾಗಿ ಏನು ನಿನ್ನ ಡಿಮ್ಯಾಂಡು ಹೇಳು? ನೀವು ನಿಜವಾಗ್ಲೂ ಜಾಣರಿ. ಅದು ರವಿಚಂದ್ರನ್ ಅವರು. ನೀವು ಮೋಜುಗಾರರಿ. ಅದು ವಿಷ್ಣುದಾದರು. ನೀವು ಸರ್ದಾರರಿ. ಅದು ಅಂಬರೀಷಣ್ಣ. ನೀವು ಈ ಗಿರಿಕನ್ಯೆಗೆ ರಾಜಕುಮಾರರಿ. ಅಲ್ಲ, ಒಂದು ರೇಂಜ್ ಇದನ್ನು ಒಪ್ಕೋಬಹುದು. ಇರಲಿ, ವಿಷಯ ಏನು? ರೀ, ಏನು ಹೇಳ್ತಾ ಇದ್ದೆ ನೀನು? ಅಂದ್ರೆ ನೀವ್ಯಾಕೆ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಅವ್ರಿವ್ರಿಗೆ ಏಮಾರ್ಸ್ಕೊಂಡು ಬದುಕಬಾರ್ದು? ಹೇ ಗಿರಿ, ಪಾಯಸ ಕುಡಿದ್ರೇನೆ ಹಲ್ಲುದ್ರೋಗೋ ಕಾಲ ಇದು. ಅಂಥದ್ರಲ್ಲಿ ಕಬ್ಬಿಣದ ಕಡಲೆ ಕಡೀರಿ ಅಂತ ಹಾಲು ಸೆಟ್ ಕೊಡ್ತಾ ಇದೆಯಲ್ಲ, ಹಾಲು ಕೊಟ್ಟು ಯಾಕೆ? ರೀ, ಇದು ಕಲಿಗಾಲ. ಇಲ್ಲಿ ಕೆಟ್ಟತನಕ್ಕೆ ಬೆಲೆ ಜಾಸ್ತಿ. ಒಳ್ಳೆಯವ್ರ ಕಾಲ ಅಲ್ಲ ಇದು. ಎಷ್ಟು ಸಿನಿಮಾ ಸೀರಿಯಲಲ್ಲಿ ಅದನ್ನೇ ತಾನೇ ತೋರಿಸೋದು. ವಿಲನ್ನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಮೆರೆದಾಡ್ತಾ ಇರ್ತಾನೆ. ಅವನಿಗೆ ಎಲ್ಲದರಲ್ಲೂ ಸಕ್ಸಸ್ ಸಿಗ್ತಿರತ್ತೆ. ಆದ್ರೆ ಹೀರೋ ಕೊನೆಯಲ್ಲಿ ಗೆಲ್ತಾನೆ. ಅಷ್ಟೊತ್ತಿಗೆ ಸಿನಿಮಾನೇ ಮುಗ್ದೋಗಿರುತ್ತೆ. ಆ ಸುಖಕ್ಕೆ ನಾವ್ ಯಾಕ್ರಿ ಒಳ್ಳೆಯವರಾಗಿರ್ಬೇಕು? ಗಿರಿ, ನೀನು ಹೇಳ್ತಾ ಇರೋದು ಲಾಜಿಕಲಿ ಕರೆಕ್ಟಾಗೇ ಇದೆ. ಆದರೆ ನೀನು ಹೇಳ್ತಾ ಇರೋ ವಿಷಯ ನನ್ನ ಜೀವಕ್ಕೂ ಜೀವನಕ್ಕೂ ಒಗ್ಗೋದಿಲ್ಲ. ನೋಡ್ಗಿರಿ, ನೀನು ನಾರಿ ಮಣಿಯಾಗಿದ್ರೇ ಚಂದ, ನಾರಿ ಮಣಿ ಆದರೆ ಚೆನ್ನಾಗಿರಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ನಾನು ಹೇಳ್ದ ಹಾಗೆ ಕೇಳಬೇಕು, ಕೆಟ್ಟ ಕೆಲಸ ಮಾಡಬೇಕು, ವಿಲನ್ ಆಗಬೇಕು. ಹೀರೋ ಆಗಬೇಡ್ರಿ. ನೋಡಿ, ಮೋಸ, ವಂಚನೆ, ದಗ, ಸುಳ್ಳು ಹೇಳೋದು ಇದನ್ನೆಲ್ಲ ಮಾಡಿ ಪ್ಲೀಸ್ ಅಂತ ಪ್ಲೀಸು ನೀನು ತಲೆ. ಆಗ್ಲಿಂದ ನೋಡ್ತಾ ಇದ್ದೀನಿ ನಾನು, ಏನೋ ತಮಾಷೆ ಮಾಡ್ತಾ ಇದ್ದೆ ಅನ್ಕೊಂಡ್ರೆ ಸೀರಿಯಸ್ ಆಗಿ ಹೇಳ್ತಾ ಇದೆಯಾ? ಗಿರಿ, ಹಾಲು ಕುಡಿದು ಜೇನ್ ಅಂತ ಮಾತಾಡಬೇಕು, ಜೇನ್ ಕಚ್ಚೋ ಅಂತ ಮಾತಾಡೋದಲ್ಲ. ಇತ್ತೀಚೆಗೆ ನೀನು ಸೀರಿಯಲ್ಗಳನ್ನ ಸಿಕ್ಕಾಪಡೆ ನೋಡ್ತಾ ಇದೆಯಾ ಅನ್ಸುತ್ತೆ. ಅದಕ್ಕೆ ತಲೆಯಲ್ಲಿ ಏನೇನೋ ಓಡ್ತಾ ಇದೆ. ನಾನ್ ಸೆನ್ಸ್. ಈಗೇನೋ ನಾನು ಹೇಳ್ದ ಕೇಳಲ್ವಾ ನೀವು? ಇಲ್ಲ. ಸರಿ ಆಯ್ತು, ನಾನೇ ಆ ಥರ ಆಗ್ತೀನಿ. ಅಯ್ಯೋ ಗಿರಿ, ನೋಡು, ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ, ಹೆಣ್ಣು ಕೆಟ್ಟ ಹಾದಿ ತುಡಿದರೆ ಚಟ್ಟವನ್ನು ಕಟ್ಟಿದಂತೆ ಅಂತ ಹಿರಿಯರು ಹೇಳಿದ್ದಾರೆ. ನೋಡು, ಇದನ್ನೆಲ್ಲ ಬಿಟ್ಟು ನಾನು ಮಲ್ಕೊಳ್ತೀನಿ, ನೀನು ಮಲ್ಕೊ. ಗುಡ್ ನೈಟ್. ಇದೆಂತ ಗಿರಿಜಮ್ಮ,
ಮಾತಿನ ಶೈಲಿ ಒಂಥರ ಇತ್ತು. ಕೈಯಲ್ಲೇ ಅಂತ ಓ ಇದಾ, ನಮ್ಮನೇಲಿ ಅಕ್ಕಿ ಖಾಲಿ ಆಗಿತ್ತು, ತರೋಣ ಅಂತ ಪಕ್ಕದ ಮನೆಗೆ ಹೋಗಿದ್ದೆ. ಹಾಗೆ ಅವ್ರು ಹೀರೆಕಾಯಿ ಕೊಟ್ಟರು, ತಗೊಂಡು ಬಂದೆ. ಇದನ್ನ ಅಂಗಡಿಲಿ ತಗೊಳ್ಳೋದಾಗಿದ್ರೆ ಎಷ್ಟು ದುಡ್ಡು ವೇಸ್ಟ್ ಆಗಿರೋದು ನೋಡಿ. ಒಂದು ಹೊತ್ತಿನ ಖರ್ಚು ಉಳಿಸಿದೀನಿ. ಇನ್ಮೇಲೆಲ್ಲ ಹೀಗೆ. ಅಕ್ಕ, ಈಗಷ್ಟೇ ನಿನ್ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕೀಗ ಬದಲಾಗಿದ್ಯಾ? ಸ್ವಾಭಿಮಾನನ ಗೌರಿ, ಸತ್ಮೇಲೆನೆ ಮನುಷ್ಯನ ಬಗ್ಗೆ ಜನ ಅಯ್ಯೋ ಎಷ್ಟು ಒಳ್ಳೆಯವನಾಗಿದ್ದ, ಸ್ವಾಭಿಮಾನಿ ಆಗಿದ್ದ ಅಂತ ಮಾತಾಡ್ಕೊಳ್ಳೋದು. ಅದೇ ಬದುಕಿರೋವಾಗ ಅವನ ಕಡೆ ಯಾರು ತಿರುಗೂ ನೋಡಲ್ಲ. ಅಂತ ಬದುಕನ್ನ ಯಾಕೆ ಬದುಕಬೇಕು? ಸತ್ಮೇಲೆ ಹೇಗಿದ್ರು ಹೊಗಳ್ತಾರಲ್ವಾ. ಬಿಡಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಆದರೂ ನಂಬೋಕೆ ಆಗ್ತಿಲ್ಲ ಗಿರ್ಜಮ್ಮ. ನೀವು ಹಿಂಗೆ ಬದಲಾಗ್ಬೋದ? ಇಲ್ಲ ಗಿರ್ಜಮ್ಮ, ನಿಮ್ಗಿದು ಸೆಟ್ ಆಗ್ತಿಲ್ಲ. ಅಯ್ಯೋ ಸುಮ್ನೆ ಇರಿ ಕಾಶಿ ಅವ್ರೆ. ಸರಿ ಆಯ್ತು, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ದಿನ ಲಂಚ ತಗೊಳ್ದೆ ನೀವು ಮನೆಗೆ ಹೋಗ್ತೀರಾ? ಅಕ್ಕ, ಏನ್ ಮಾತಾಡ್ತಾ ಇದೀಯೇ? ಅಯ್ಯೋ ಇರೋದನ್ನೇ ಕೇಳ್ತಿದ್ದೀನಿ ಕಣೆ. ನೀವ್ ಹೇಳಿ ಕಾಶಿ ಅವ್ರೆ, ಲಂಚ ಇಲ್ದೆ ನೀವು ಮನೆಗೆ ಹೋಗ್ತೀರಾ? ತುಂಬಾ ದುಡ್ಡು ಮಾಡಿದ್ದೀರಾ, ಆಸ್ತಿ ಇದೆ, ಸೈಟ್ಗಳಿವೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದೆ. ಆದ್ರೆ ನನ್ ಗಂಡ ಒಳ್ಳೆತನ ಅನ್ಕೊಂಡು ಸಂಬಳದ ದಿನನೂ ದುಡ್ಡಿನ ಜೊತೆ ಮನೆಗೆ ಬರಲ್ಲ. ಯಾಕೆ ಹೇಳಿ? ಸಂಬಳ ಬಂದಿದ್ದ ದಿನನೇ ಎಲ್ಲ ದುಡ್ಡು EMIಗೆ ಅಂತ ಕಟ್ಟಾಗ್ಬಿಡತ್ತಲ್ಲ. ಇದು ಒಂದ್ ಜೀವನನ